ನೀವೇನಾದರೂ ಚಿಕ್ಕಮಗಳೂರಿಗೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಚಿಕ್ಕಮಗಳೂರಿನ ಟಾಪ್ 7 ಪ್ಲೇಸಸ್ನ ನೋಡೋಣ. ಮೊದಲನೇದಾಗಿ ಮುಳ್ಳಯ್ಯನಗಿರಿ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಇದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇಂದ 33 ಕಿಲೋಮೀಟರ್ ಆಗುತ್ತೆ. ಮತ್ತೆ ಫೇಮಸ್ ಬಾಬಾ ಬುಡನ್ಗಿರಿಯಿಂದ 23 ಕಿಲೋಮೀಟರ್ ಆಗುತ್ತೆ. ಈ ಬೆಟ್ಟ ಸಮುದ್ರ ಮಟ್ಟದಿಂದ 1950 ಮೀಟರ್ ಎತ್ತರದಲ್ಲಿದೆ. ಇದು ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ 23ನೇ ಅತಿ ಎತ್ತರದ ಶಿಖರವಾಗಿದೆ. ಹಂಗಾದ್ರೆ ಲೆಕ್ಕ ಹಾಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ಇದೆ ಅಂದ್ರೆ ಅದು ನಮ್ಗೆ ಹೆಮ್ಮೆ ಆಗಿರುತ್ತೆ. ಸೊ ಹೈಯೆಸ್ಟ್ ಪೀಕ್ ಅಂತ ಅಂದ್ರೆ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಇದೆ. ಸೊ ಇನ್ನ ಎರಡನೇದಾಗಿ ನೋಡೋದಾದ್ರೆ ಎರಡನೇ ಪ್ಲೇಸ್ ಬಂದ್ಬಿಟ್ಟು ಅಬ್ಬೆ ಫಾಲ್ಸ್. ಈ ಫಾಲ್ಸ್ ಕಾಫಿ ಸ್ಟೇಟ್ ಒಳಗಡೆ ಇದೆ. ಇಲ್ಲಿ ಹೋಗ್ಬೇಕಂದ್ರೆ ನೀವು ಜೀಪ್ನ ರೆಂಟ್ ತಗೋಬೇಕಾಗುತ್ತೆ ಅಂತ. ಸೊ ಪರ್ ಪರ್ಸನ್ಗೆ 500 ಆಗುತ್ತೆ. ನಾವು ಕೂಡ 500 ರೂಪಾಯಿ ಕೊಟ್ಟು ಒಬ್ರೊಬ್ರು ಹೋದ್ವಿ ಜೀಪಲ್ಲಿ. 12 ಕಿಲೋಮೀಟರ್ ರೈಡ್ ಮಾಡಬೇಕಾಗುತ್ತೆ. ಆಮೇಲೆ 1 ಗಂಟೆ ನೀವು ವಾಟರ್ ಫಾಲ್ಸ್ನ ಎಂಜಾಯ್ ಮಾಡ್ಬೋದು. ಇದು ಪ್ರಸಿದ್ಧ ಗಿರಿಧಾಮ ಕೆಮ್ಮನ್ಗುಡಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಇದು ಕೂಡ ನಮ್ಮ ಚಿಕ್ಕಮಗಳೂರಿಂದ ಸುಮಾರು 66 ಕಿಲೋಮೀಟರ್ ದೂರದಲ್ಲಿದೆ. ಈ ಜಲಪಾತವು ಕಾಫಿ ಎಸ್ಟೇಟ್ನ ಒಳಗಿದ್ದು ಕಾಲ್ನಡಿಗೆ ಅಥವಾ 4 ಚಕ್ರದ ವಾಹನಗಳ ಮೂಲಕ ತಲುಪಬಹುದು. ಈ ಅಬ್ಬೆ ಜಲಪಾತವು 551 ಅಡಿ ಎತ್ತರದಿಂದ ಧುಮುಕ್ತದೆ. ಮೂರನೇದಾಗಿ ಕುದುರೆಮುಖ. ಈ ಮಂಗಳೂರಿನಿಂದ 80 ಕಿಲೋಮೀಟರ್ ಹಾಗೂ ಬೆಂಗಳೂರಿಂದ 320 ಕಿಲೋಮೀಟರ್ ಆಗ್ತದೆ. ಈ ಕುದುರೆಮುಖಕ್ಕೆ 11 ಕಿಲೋಮೀಟರ್ ಟ್ರಕ್ಕಿಂಗ್ ಇರುತ್ತೆ. ಎಂಟ್ರಿ ಫೀಸ್ ಎಷ್ಟಿರುತ್ತೆ ಅಂದರೆ ಆಫರ್ ಆಗಿರುತ್ತೆ. ಇಟ್ ಇಸ್ ವೆರಿ ಆಫರ್ಡಬಲ್. 200 ರೂಪೀಸ್ ಪರ್ ಪರ್ಸನ್ ಆಗುತ್ತೆ. ಕುದುರೆಮುಖ ಎಂಬುದು ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿರುವ ಒಂದು ಪರ್ವತ ಶ್ರೇಣಿಯ ಹೆಸರು ಮತ್ತು ಪ್ರತ್ಯೇಕ ಪರ್ವತ ಶಿಖರವಾಗಿದೆ. ಇದು ಚಿಕ್ಕ ಗಿರಿಧಾಮ ಮತ್ತು ಕಬ್ಬಿಣದ ಅದಿರು ಗಣಿಗಾರಿಕೆಯ ಪಟ್ಟಣವಾಗಿದೆ. ಕಳಸ ತಾಲೂಕಿನ ಕಳಸದಿಂದ ಇದು ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ನಾಲ್ಕನೇದಾಗಿ ಝಡ್ ಪಾಯಿಂಟ್ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿರುವ ಒಂದು ನೋಟವಾಗಿದೆ. ಇದು ಕೆಮ್ಮನ್ಗುಡಿಯಲ್ಲಿರುವ ಪಶ್ಚಿಮ ಘಟ್ಟಗಳ ನೋಟವನ್ನು ನೀಡುತ್ತದೆ. ಚಿಕ್ಕಮಗಳೂರು ನಗರದಿಂದ ಸುಮಾರು 70ರಿಂದ 80 ಕಿಲೋಮೀಟರ್ ಆಗಿದೆ. ಝಡ್ ಪಾಯಿಂಟ್ ಸಮುದ್ರ ಮಟ್ಟದಿಂದ ಸುಮಾರು 1200ರಿಂದ 1500 ಮೀಟರ್ ಎತ್ತರದಲ್ಲಿದೆ. ಝೀ ಪಾಯಿಂಟ್ ಇದು ತುಂಬ ಚೆನ್ನಾಗಿದೆ. ದೂರ ಅನಿಸ್ಬೋದು, ಬಟ್ ವೆರಿ ಬ್ಯೂಟಿಫುಲ್ ವ್ಯೂ.
5ನೇದಾಗಿ ಬಾಬಾ ಬುಡಂಗಿರಿ ಶಿಖರ. ಇದು 1895 ಮೀಟರ್ ಎತ್ತರದಲ್ಲಿರುವ ಈ ಶಿಖರವು ಬ್ಯೂಟಿಫುಲ್ ವೈಬ್ ಹತ್ರ ಇಲ್ಲಿ ನೋಡ್ಬೋದು. ಇದಕ್ಕೆ ಐತಿಹಾಸಿಕ ಹಿಸ್ಟ್ರಿ ಕೂಡ ಇದೆ. ಐತಿಹಾಸಿಕ ಮಹತ್ವದಕ್ಕೂ ಕೂಡ ಇದು ಹೆಸರಾಗಿದೆ. ಎಮಾನ್ನಿಂದ ಭಾರತಕ್ಕೆ ಕಾಫಿ ಬೀಜಗಳನ್ನು ತಂದರು ಎಂದು ಹೇಳಲಾಗಿದೆ. ಸೊ ಇದ್ರದ್ದು ವಿಶೇಷತೆ ಏನಂತ ಅಂದರೆ, ಫಸ್ಟು ನಾವು ಕರ್ನಾಟಕದಲ್ಲಿ ಕಾಫಿನ ಬೆಳೆದಿದ್ದು ಎಲ್ಲಿ ಅಂತ ಅಂದರೆ ಬಾಬಾ ಬುಡಂಗಿರಿ ಹಿಲ್ಸ್. ಇದು ನಮ್ಮ ಇಂಡಿಯಾದಲ್ಲೇ ಫಸ್ಟು ಕಾಫಿ ಸೀಡ್ಸ್ನ ತಂದು ಅಲ್ಲಿ ಪ್ಲಾಂಟೇಶನ್ ಮಾಡ್ತಾರೆ. ಸೊ ಅಲ್ಲಿಂದ ಕಾಫಿ ಲ್ಯಾಂಡ್ ಅಂತ ನಮ್ಮ ಕರ್ನಾಟಕಕ್ಕೆ ಒಂದು ನೇಮ್ ಬರುತ್ತೆ. ಆ್ಯಂಡ್ ಈ ಶಿಖರವು ಸುತ್ತಮುತ್ತಲಿನ ಪಶ್ಚಿಮ ಘಟ್ಟಗಳ ಸುಂದರ ನೋಟವನ್ನು ನೀಡ್ತದೆ. ಮೆಸ್ಮರೈಸಿಂಗ್ ಆಗಿರುತ್ತೆ. ಸನ್ಸೆಟ್ ಇರ್ಬೋದು, ಸನ್ರೈಸ್ ಆಗಿರ್ಬೋದು, ತುಂಬ ಬ್ಯೂಟಿಫುಲ್ ವೈಬ್ ಇರುತ್ತೆ. ಸೊ ನಾವು ಕೂಡ ಇಲ್ಲಿ ಒಂದು ಕ್ಲಿಪ್ನ ಆ್ಯಡ್ ಮಾಡಿರ್ತೀವಿ, ದಯವಿಟ್ಟು ನೋಡಿ ಅದು ಎಷ್ಟು ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಅಂತ. ಇನ್ನು 6ನೇದಾಗಿ ಹೇಳ್ಬೇಕು ಅಂತ ಅಂದರೆ ಜರಿ ಜಲಪಾತ. ಜರಿ ಜಲಪಾತವು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಂಗಿರಿ ಮತ್ತು ಬಾಬಾ ಬುಡಂಗಿರಿ ಬಳಿ ಇರುವ ಜಲಪಾತವಾಗಿದೆ. ಸೊ ಈ ಜಲಪಾತವು ಬೆಂಗಳೂರಿಂದ 267 ಕಿಲೋಮೀಟರ್ ಆಗುತ್ತೆ ಮತ್ತು ಚಿಕ್ಕಮಗಳೂರಿಂದ ಬರೀ 24 ಕಿಲೋಮೀಟರ್. ಪರ್ವತಗಳಲ್ಲಿ ಹುಟ್ಟುವ ನೀರು ಕಡಿದಾಡದ ಬಂಡೆಗಳ ಮೇಲೆ ಅಂಗಲವಾದ ಮತ್ತು ತೆಳುವಾದ ಬಿಳಿ ಪದರದಲ್ಲಿ ಹರಿಯುತ್ತದೆ. ಸೊ ಎಷ್ಟು ಬ್ಯೂಟಿಫುಲ್ ಅಂತ ಅಂದರೆ, ಬೆಟ್ಟದ ಮೇಲಿರೋ ನೀರುಗಳೆಲ್ಲ ಆ ಬಂಡೆ ಸಂದಿಯಿಂದ ಹರಿತಾ ಇರುತ್ತೆ. ಇಟ್ ಈಸ್ ಲೈಕ್ ಅ ಮಿಲ್ಕ್, ಒಂದು ಬಿಳಿ ಪರ್ದೆ ಥರ ಅದು ಹರಿದು ಹೋಗ್ತಿರುತ್ತೆ. ಸೊ ಆದ್ದರಿಂದ ಈ ಪರ್ವತಕ್ಕೆ ಜಾರಿ ಜಲಪಾತ ಎಂಬ ಹೆಸರು ಬಂದಿದೆ. ಇನ್ನು ಕೊನೆಯದಾಗಿ 7ನೇದಾಗಿ ಹೇಳ್ಬೇಕಂತ ಅಂದರೆ ಭದ್ರಾ ವನ್ಯಜೀವಿ ಅಭಯಾರಣ್ಯ. ಇದು ಪ್ರಾಣಿ ಪ್ರಿಯರಿಗೆ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಭದ್ರಾ ವನ್ಯಜೀವಿ ಅಭಯಾರಣ್ಯವು ಪ್ರಾಣಿಗಳು ತುಂಬ ಇಂಪಾರ್ಟೆಂಟ್ ಬಯೋಡೈವರ್ಸಿಟಿ ಸೇವ್ ಮಾಡೋಕ್ಕೆ. ಅದಕ್ಕೋಸ್ಕರ ಈ ಒಂದು ಟೈಗರ್ ರಿಸರ್ವ್ನ ಮಾಡಿರ್ತಾರೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಭದ್ರಾವತಿ ನಗರದ ದಕ್ಷಿಣಕ್ಕೆ 23 ಕಿಲೋಮೀಟರ್, ತರೀಕೆರೆ ಪಟ್ಟಣದಿಂದ 38 ಕಿಲೋಮೀಟರ್ ಆಗುತ್ತೆ. 20 ಕಿಲೋಮೀಟರ್ ಚಿಕ್ಕಮಗಳೂರಿನ ವಾಯು ಮತ್ತು ಬೆಂಗಳೂರು ನಗರದಿಂದ 283 ಕಿಲೋಮೀಟರ್. ಬೆಂಗಳೂರಿಂದ ಬರೋದಾದರೆ ನಿಮಗೆ ಸುಮಾರು 283 ಕಿಲೋಮೀಟರ್. ವ್ಯಾಪಕ ಶ್ರೇಣಿಯ ಸಸ್ಯ ಮತ್ತು ಪ್ರಾಣಿಗಳು ಮತ್ತು ದಿನದ ಜನಪ್ರಿಯ ಸ್ಥಳವಾಗಿದೆ. ಸೊ ಅಲ್ಲಿ ಹೋದರೆ ನೀವು ಬ್ಯೂಟಿಫುಲ್ ಆಗಿರೋ ಪ್ಲ್ಯಾಂಟ್, ಚಿಕ್ಕ ಚಿಕ್ಕ ಪ್ಲ್ಯಾಂಟ್, ಆಮೇಲೆ ಬರೀ ಟೈಗರ್ ಮಾತ್ರ ನೋಡಲ್ಲ, ಇನ್ನೂ ಹಲವು ರೀತಿ ಪ್ರಾಣಿಗಳನ್ನ ನೋಡ್ಬೋದು. ನಮ್ಮ ವಿಡಿಯೋಸಲ್ಲಿ ನಾವು ಹಾಕ್ತೀವಿ, ದಯವಿಟ್ಟು ನೋಡಿ. ಚಿಕ್ಕಮಗಳೂರಿನ ಈ ಪ್ಲೇಸ್ಗಳ ಲೊಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೋಡಿದ್ರಲ್ಲ ಚಿಕ್ಕಮಗಳೂರಿನ ಟಾಪ್ 7 ಪ್ಲೇಸ್ ಹಾಗೂ ಅದರ ವೈಶಿಷ್ಟ್ಯ ಕುರಿತು ಮಾಹಿತಿಯನ್ನು. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಟೇಕ್ ಕೇರ್.